ದಳಪತಿ ವಿಜಯ್ಗೆ ಮದ್ರಾಸ್ ಹೈಕೋರ್ಟ್ ಡಬಲ್ ಶಾಕ್ ನೀಡಿದೆ. ಒಂದು ಕಡೆ ಜನನಾಯಕನ್ ಸಿನಿಮಾ ವಿವಾದ, ಮತ್ತೊಂದೆಡೆ ರಿಯಲ್ ಲೈಫ್ ತೀರ್ಮಾನ. ಇದು ಈಡೆನ್ಸ್ ನ್ಯೂಸ್. ನಾನು ಸುರೇಖಾ ಸುರೇಶ್. ದಳಪತಿ ಸಂಪೂರ್ಣವಾಗಿ ರಾಜಕೀಯಕ್ಕೆ ಬಂದ್ಮೇಲೆ ಸಂಕಷ್ಟಗಳ ಸರಮಾಲೆಯೇ ಎದುರಾಗಿದೆ. ಒಂದೆಡೆ ಅವರ ಬಹುನಿರೀಕ್ಷಿತ ಜನನಾಯಕನ್ ಸಿನಿಮಾ ಬಿಡುಗಡೆಗೆ ಕೋರ್ಟ್ ಮೆಟ್ಟಿಲೇರಿದ್ರೆ, ಇನ್ನೊಂದೆಡೆ ಹಳೆಯ ಇನ್ಕಮ್ ಟ್ಯಾಕ್ಸ್ ಪ್ರಕರಣವು ಅವರಿಗೆ ಉರುಳಾಗಿ ಪರಿಣಮಿಸಿದೆ. 2015-16ನೇ ಸಾಲಿನ ಆದಾಯ ತೆರಿಗೆಗೆ ಸಂಬಂಧಿಸಿದಂತೆ ಐಟಿ ಇಲಾಖೆ ವಿಧಿಸಿದ್ದ ದಂಡವನ್ನ ಪ್ರಶ್ನಿಸಿ ವಿಜಯ್ ಸಲ್ಲಿಸಿದ್ದ ಅರ್ಜಿಯ ವಿಚಾರಣೆ ಮುಕ್ತಾಯವಾಗಿದೆ. ಮದ್ರಾಸ್ ಹೈಕೋರ್ಟ್ ತೀರ್ಪನ್ನ ಕಾಯ್ದಿರಿಸಿದ್ದು, ಯಾವುದೇ ಕ್ಷಣದಲ್ಲಿ ತೀರ್ಪು ಹೊರಬೀಳುವ ಸಾಧ್ಯತೆ ಇದೆ. ಇನ್ನೊಂದೆಡೆ ಸೆನ್ಸಾರ್ ಮಂಡಳಿ ಪ್ರಮಾಣ ಪತ್ರ ನೀಡದ ಕಾರಣ ಜನನಾಯಕನ್ ಸಿನಿಮಾ ಬಿಡುಗಡೆಗೆ ತೂಗುಯ್ಯಾಲೆಯಲ್ಲಿದೆ. ಈ ಪ್ರಕರಣದ ವಿಚಾರಣೆ ಕೂಡ ಮದ್ರಾಸ್ ಹೈಕೋರ್ಟ್ನಲ್ಲಿದ್ದು, ಜನವರಿ 27ರಂದು ಮಹತ್ವದ ವಿಚಾರಣೆ ನಡೆಯಲಿದೆ. ಒಟ್ಟಾರೆಯಾಗಿ ರಿಯಲ್ ಲೈಫ್ನ ಟ್ಯಾಕ್ಸ್ ಸಮಸ್ಯೆ ಮತ್ತು ರಿಯಲ್ ಲೈಫ್ನ ಸಿನಿಮಾ ಸಮಸ್ಯೆ ಎರಡು ಒಟ್ಟಿಗೆ ವಿಜಯ್ ಅವರನ್ನ ಕಾಡುತ್ತಿವೆ. ಇದು ರಾಜಕೀಯ ಷಡ್ಯಂತ್ರವೇ ಎಂಬ ಪ್ರಶ್ನೆ ಅಭಿಮಾನಿಗಳಲ್ಲಿ ಮೂಡಿದೆ.